ರಾಯತಾನೈ ತಂದನು ಆತನ ನಾಯಕರು ಗುರುಸುತನು ಗುರುಗಾಂಗೇಯ ಶಕುನಿ ವಿಕರ್ಣ ಕರ್ಣ ಜಯದ್ರಥಾದಿಗಳು ಜಿಯ ಭಿನ್ನಃ ದಳದ ತೆರಳಿಗೆ ತಾಯಿ ಮಳಲಂಬುಧಿಗೆ ಮೋಹರದಾಯತವ ನಾನೆತ್ತಬಲ್ಲೆನು ಹಕ್ಕು ಹೊಗಳುವರೆ. ಗೊಲ್ಲ ಹೇಳ್ತಾನೆ, ನನಗೆ ವಿವರಗಳನ್ನೆಲ್ಲ ಕೊಡಕ್ ಬರಲ್ಲಪ್ಪ. ನಾನು ನೋಡಿದ್ದು ಸ್ವಲ್ಪನೇ ಹೊತ್ತು, ಆದರೆ ಅವರ ಆ ಸೈನ್ಯದ ವಿಸ್ತಾರ ಹೇಗಿತ್ತು, ಆ ಸೈನ್ಯದ ಶೌರ್ಯ ಹೇಗಿತ್ತು ಅಂದರೆ ನನಗೆ 1-2 ನಿಮಿಷಗಳ ಕಾಲದಲ್ಲಿ ಅನ್ನೋ ರೀತಿಯಲ್ಲೇ ಮುಗಿದೋಯ್ತು ನನ್ನ ವೀರತ್ವ. ನನಗೆ ಅವ್ರ ಎದುರುಗಡೆ ನಿಲ್ಲಕ್ಕೆ ಆಗ್ಲಿಲ್ಲ. ಹೇಗಿದೆ ಅಂತ ನೀನು ಕೇಳ್ತಿದ್ಯಲ್ಲ, ಕೇಳು. ರಾಯ ತಾನೈ ತಂದನು, ಕುರುರಾಯ ಖುದ್ದು ಬಂದಿದ್ದಾನೆ. ಇನ್ನು ಜೊತೆ ನಾಯಕರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾನೆ. ಯಾರ್ಯಾರು? ಗುರುಸುತನು ಅಶ್ವತ್ಥಾಮನನ್ನ ಕರ್ಕೊಂಡ್ ಬಂದಿದ್ದಾನೆ, ಗುರು ದ್ರೋಣಾಚಾರ್ಯರನ್ನು ಕರ್ಕೊಂಡ್ ಬಂದಿದ್ದಾನೆ, ಇನ್ನು ಗಾಂಗೇಯ ಭೀಷ್ಮಾಚಾರ್ಯರು ಇದ್ದಾರೆ, ಶಕುನಿ, ವಿಕರ್ಣ ಅಂದ್ರೆ ದುರ್ಯೋಧನನ ತಮ್ಮ. ಯುಧಿಷ್ಠಿರ ತಾನು ಸೋತ ಮೇಲೆ ದ್ರೌಪದಿಯನ್ನ ಪಣವಾಗಿಟ್ಟಿದ್ದು ಯಾವ ರೀತಿ ಮಾನ್ಯ, ಅದು ಹೇಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ವಿಕರ್ಣ ಎತ್ತಿರ್ತಾನೆ. ಇಲ್ಲಿ ದುಶ್ಯಾಸನ ಬಂದಿದ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ವಿಕರ್ಣ ಬಂದಿದ್ದಾನೆ, ದುರ್ಯೋಧನನ ಸಾಕ್ಷಾತ್ ತಮ್ಮ ಬಂದಿದ್ದಾನೆ. ಇನ್ನು ಕರ್ಣ ಇದ್ದಾನೆ. ಆ ದುಷ್ಟ ಚತುಷ್ಟಯರಲ್ಲಿ 3 ಜನ ಇಲ್ಲ ಇದ್ದಾರೆ. ಜಯದ್ರಥ ಮಹಾವೀರರೆಲ್ಲ ಬಂದಿದ್ದಾರೆ. ಆ ಸೈನ್ಯ ಮೊದಲೇ ಹೇಳಿದ ಹಾಗೆ ಧರಣಿ ಅಗಲದಲ್ಲಿ ಭೂಮಿಯಷ್ಟು ವಿಸ್ತೃತವಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ, ಇನ್ನೊಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ಆ ಸಮುದ್ರದ ತಳದ ಮಳಲಿನಷ್ಟು ವಿಸ್ತಾರವಾಗಿದೆ. ಅಂದ್ರೆ ಎಲ್ಲಿ ನೋಡಿದ್ರೂ ಅದೇ ರೀತಿ ಇದೆ. ಒತ್ತೊತ್ತಾಗಿ ಸೈನಿಕರು ನಿಂತಿದ್ದಾರೆ. ಬಹುಶಃ ನೀರನ್ನು, ಹೂವನ್ನು, ಅಕ್ಕಿಯನ್ನು, ಎಳ್ಳನ್ನು ಏನೋ ಎರಚಿದ್ರೆ ಅದು ಭೂಮಿ ತಲುಪಲಿಕ್ಕಿಲ್ಲ, ಅದು ಸೈನ್ಯದ ಮೇಲೆಯೇ ಬಿದ್ದು ಅಲ್ಲೇ ನಿಲ್ಲಬಹುದು. ಅಷ್ಟು ಜಾಗವೇ ಇಲ್ಲದಂತೆ ಒಬ್ಬೊಬ್ಬರಿಗೆ ಒತ್ತೊತ್ತಾಗಿ ಬಂದಿದ್ದಾರೆ. ಇನ್ನು ನನಗೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ತುಂಬಾ ಜನ ಇದ್ದಾರೆ, ತುಂಬಾ ಶೌರ್ಯವಂತರಿದ್ದಾರೆ, ತುಂಬಾ ಶಕ್ತಿವಂತರಿದ್ದಾರೆ. ಹಾಗಾಗಿ ನಾವು ಗೊಲ್ಲರು ಅವರನ್ನು ಏನು ತಾನೇ ಎದುರಿಸಬಲ್ಲೆವು? ನೀವು ವೀರರು ಬರಬೇಕು, ನೀವು ಯುದ್ಧವನ್ನ ಮಾಡಿ ಅವರನ್ನ ಎದುರಿಸ್ಬೇಕು. ಹಾಗಾಗಿ ಏಳಯ್ಯ ಏಳು ಮನ್ನಯ ಗಂಡನಾಗು ಅಂತ ಮತ್ತೆ ಆ ಗೋಪಾಲ ಉತ್ತರ ಕುಮಾರನನ್ನ ಆ ಯುದ್ಧದತ್ತ ಅಥವಾ ಆ ಕೌರವರನ್ನ ಎದುರಿಸಲಿಕ್ಕೆ ಹೆಜ್ಜೆ ಇಡುವತ್ತ ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾನೆ. ಎತ್ತದು ವಾಳಿಸುವಡೆ ಆಲಿಗಳ ಅತ್ತಲಾನೆಯ ಥಟ್ಟು ಕಾಲಾಳು ಒತ್ತರದ ರಣವಾದಿ ರೂಢಿಯ ರಾಯರಾವುತರು ಸುತ್ತ ಬಳಸಿಹುದು ಎತ್ತ ಮನ ಹರಿವತ್ತ ಮೋಹರವಲ್ಲದೆ ಅನ್ಯವ ಮತ್ತೆ ಕಾಣೆನು ಜಿಯ ಹದನಿದು ವೈರಿವಾಹಿನಿಯ. ಆ ಗೋವಳ ಮತ್ತೆ ಮುಂದುವರೆದು ಹೇಳ್ತಿದ್ದಾನೆ, ಇಷ್ಟೆಲ್ಲ ವೀರರಿದಾರಲ್ವಾ, ಆ ವೀರರ ಜೊತೆ ಚತುರಂಗ ಬಲವೂ ಬಂದಿದೆ. ಅವರು ಬೇರೆ ಬೇರೆ ರೀತಿಯ ಆಯುಧಗಳನ್ನು ಕೂಡ ತಂದಿದ್ದಾರೆ. ಯಾವ ಕಡೆ ನೋಡಿದ್ರು
ಬರೀ ಆನೆಗಳೇ ಕಂಡ್ವು ನನಗೆ, ಎತ್ತರದ ಆನೆಗಳು ಕಂಡ್ವು. ಅದರ ಮೇಲೆ ಮಹಾ ಆಯುಧಗಳನ್ನು ಹಿಡಿದ ಸೈನಿಕರು ಕಂಡ್ರು. ಜೊತೆಗೆ ಕುದುರೆಯ ರಾವುತರ ಗುಂಪು. ಆನೆಗಳು ಮಾತ್ರ ಸಾಲದಿತ್ತೆ, ಕುದುರೆಗಳನ್ನು ತಂದಿದ್ದಾರೆ. ಅದರ ಮೇಲೆ ಕೂಡ ನುರಿತ ಸೈನಿಕರಿದ್ದಾರೆ. ಇನ್ನು ಆ ಯೋಧರ ಗುಂಪು ಸುತ್ತಲೂ ಹರಡಿಕೊಂಡಿದೆ. ಹೇಗಂದ್ರೆ ಸಮುದ್ರದ ಮಧ್ಯದಲ್ಲಿ ನಿಂತು ಯಾವ ಕಡೆ ನೋಡಿದ್ರು ನಮಗೆ ಸುತ್ತಲೂ ಸಮುದ್ರವೇ ಕಾಣುತ್ತೋ ಹಾಗೆ ಆ ಸೈನ್ಯ ನಮ್ಮನ್ನು ಆವರಿಸಿದಾಗ ನಾವು ಯಾವ ಕಡೆ ನೋಡಿದ್ರು ನಮಗೆ ಬರೀ ಸೈನ್ಯವೇ ಕಾಣಿತು. ಇನ್ನೊಂದು ಎಂತಹ ಉಪಮೆಯನ್ನ ತಂದಿದ್ದಾನೆ ಅಂದ್ರೆ, ಮನಸ್ಸು ಯಾವ ಕಡೆ ಹರಿಯುತ್ತೋ ಅಲ್ಲೆಲ್ಲ ಸೇನೆಯೇ ಕಾಣ್ತು ಬಿಟ್ರೆ ಮತ್ತೇನೂ ಕಾಣಲಿಲ್ಲ ಅಂತ. ಅಂದ್ರೆ ನಮಗೆ ತುಂಬಾ ಹೆದರಿಕೆ ಆದಾಗ ನಾವು ಎಲ್ಲಿ ನೋಡಿದ್ರು ಯಾವುದರಿಂದ ನಮಗೆ ಹೆದರಿಕೆ ಆಗುತ್ತೋ ಅದೇ ಕಾಣೋ ವಿಚಾರವನ್ನ ಕವಿ ಇಲ್ಲಿ ಪ್ರಸ್ತಾಪಿಸಿದ್ದಾನೆ. ಜೊತೆಗೆ ನಮ್ಮ ಮನಸ್ಸು ಕ್ಷಣ ಮಾತ್ರದಲ್ಲಿ ಎಷ್ಟು ದೂರ ಬೇಕಿದ್ರೂ ಹೋಗಬಹುದು. ಎಷ್ಟು ದೂರ ಹೋಗಿ ನೋಡಿದ್ರೂ ಅಲ್ಲೂ ಕೌರವ ಸೇನೆಯೇ ಕಾಣ್ತಾ ಇದೆ ಅನ್ನುವ ಒಂದು ಅತಿಶಯೋಕ್ತಿ ಅಲಂಕಾರದಿಂದ ಆ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾನೆ. ಹೇಗೆ ಆ ಹೆದರಿದ ಮನಸ್ಸಿಗೆ ಎಲ್ಲ ಕಡೆಯೂ ಕುರು ಸೇನೆಯೇ ಕಂಡು ಬಂತು, ಹಾಗಾಗಿ ನನಗೆ ಇನ್ನೇನು ಹೆಚ್ಚಿಗೆ ವಿವರಣೆ ಕೊಡ್ಲಿಕ್ಕೆ ಆಗ್ತಿಲ್ಲ, ಅದ್ರ ಬಗ್ಗೆ ಹೇಳಲಿಕ್ಕಾಗ್ತಿಲ್ಲ. ಆದ್ರೆ ಇದು ನಮ್ಮ ಗೋವಳರ ಕೈಯಲ್ಲಿ ಆಗುವ ಕೆಲಸ ಅಲ್ಲ. ಇದಕ್ಕೆ ವೀರ ಸೈನಿಕರು ಬೇಕು, ನಿನ್ನ ಶೌರ್ಯ ಬೇಕು. ಹಾಗಾಗಿ ನೀನ್ ಇಷ್ಟೆಲ್ಲ ಇದೆ, ಈಗಲಾದ್ರೂ ಬಾಕಿ ಎಲ್ಲವನ್ನ ಬಿಟ್ಟು ನೀನು ಕೂಡಲೇ ಬಾ, ಆ ರಾಣಿವಾಸದ ಗೂಳೆಯವ ತೆಗೆಸು, ಈ ಅಂತಃಪುರದಲ್ಲಿ ಈ ಸ್ತ್ರೀಯರ ಮಧ್ಯೆ ಇರುವ ನಿನ್ನ ವಾಸ್ತವ್ಯವನ್ನ ಬಿಟ್ಟು ಯುದ್ಧರಂಗಕ್ಕೆ ಬಾ ಅಂತ ಆ ಗೊಲ್ಲ ಮತ್ತೆ ಉತ್ತರ ಕುಮಾರನನ್ನ ಬೇರೆ ಬೇರೆ ರೀತಿಯ ಸೇನೆಯ ವರ್ಣನೆಯ ಮುಖಾಂತರ ಪ್ರೇರೇಪಿಸ್ತಾ ಇದ್ದಾನೆ.